ಸೈತಾನನು ಕೂಡ ತನ್ನ ಉದ್ದೇಶಕ್ಕಾಗಿ ದೇವರ ವಾಕ್ಯವನ್ನು ಉಪಯೋಗಿಸ್ತಾನೆ. ಅವನು ಸರಿಯಾಗಿ ಹೇಳಲಾರದೆ ತಪ್ಪಾಗಿ ಹೇಳುತ್ತಾನೆ. ನಾವು ಎಚ್ಚರವಾಗಿರಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ತಾವೆಲ್ಲರೂ ಹೇಗಿದ್ದೀರಿ? ಸಂತೋಷವಾಗಿಯೂ ಆತ್ಮದಲ್ಲಿ ಬಲ ಹೊಂದುತ್ತಾ ಇದ್ದೀರಿ ಅಲ್ಲವೇ? ಪ್ರಿಯರೇ, 90 ಮತ್ತು 91ನೇ ಕೀರ್ತನೆಯ ಕುರಿತಾಗಿ ಒಂದು ಅದ್ಭುತವಾದ ವಿಷಯವನ್ನು, ಸುರಕ್ಷತೆಯ ಮತ್ತು ಭದ್ರತೆಯ ಸ್ಥಳ, 1000 ವರ್ಷದ ಆಳ್ವಿಕೆ ಯಾವ ರೀತಿಯಲ್ಲಿ ಇರುತ್ತದೆ, ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವು ಬಯಸುವುದಾದರೆ ಆರಂಭದಿಂದ ಕಡೆಯವರೆಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಈ ಮೂಲಕ ನೀವು ಹೊಂದಿದ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಳ ಪುಸ್ತಕದ ಅಧ್ಯಯನವು ನಮಾತ್ಮಕ್ಕೆ ಬಹಳಷ್ಟು ಪ್ರಯೋಜನವನ್ನು ನೀಡಿರುವುದರಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ 91ನೇ ಕೀರ್ತನೆ ಅಧ್ಯಯನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಜೀವ ಬೆಳಕುಗಳ ಗೀತೆ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, 90ನೇ ಕೀರ್ತನೆ ಮರಣದ ಕುರಿತದ್ದಾದರೆ 91ನೇ ಕೀರ್ತನೆ ಜೀವದ ಕುರಿತಾದದ್ದು. ಅದು ಮೆಸ್ಸಿಯನ ಕೀರ್ತನೆಯಾಗಿದ್ದು ಕರ್ತನಾದ ಯೇಸು ಕ್ರಿಸ್ತನ ಚಿತ್ರಣವನ್ನು ಕೊಡುತ್ತದೆ. ನಮಗೆ ದೊರಕುವ ಅದ್ಭುತವಾದ ಸುರಕ್ಷತೆಯ ಹಾಗೂ ಭದ್ರತೆಯ ಸ್ಥಳವನ್ನು ಅದು ಪ್ರಕಟಿಸುತ್ತದೆ. ಯುವಕರು, ವೃದ್ಧರು ಎಲ್ಲರಿಗೂ ಬಹು ಇಷ್ಟವಾಗುವ ಕೀರ್ತನೆ ಇದಾಗಿದೆ. ಇದರಿಂದ ಅನೇಕರು ಆಶೀರ್ವಾದ ಹೊಂದಿದ್ದಾರೆ. 90ನೇ ಕೀರ್ತನೆಯು ಮೊದಲನೆಯ ಮನುಷ್ಯನಾದ ಆದಾಮನಲ್ಲಿ ಎಲ್ಲರೂ ಸಾಯುವರಾಗಿದ್ದಾರೆ. ಅದು ಮರಣದ ಕೀರ್ತನೆಯಾಗಿದೆ. ಆದರೆ 91ನೇ ಕೀರ್ತನೆಯು ನಿಜವಾದ ಮೆಸ್ಸಿಯನ ಕೀರ್ತನೆಯು, ಜೀವದ ಕೀರ್ತನೆಯೂ ಆಗಿದ್ದು ಪರಲೋಕದಿಂದ ಬಂದ ಕರ್ತನ ಚಿತ್ರಣವಾಗಿದೆ. ಪ್ರಿಯರೇ, ಈ ಕೀರ್ತನೆಯು ಸೈತಾನನಿಂದಲೂ ಹೇಳಲ್ಪಟ್ಟದ್ದಾಗಿದೆ. ಅವನು ಇದನ್ನು ಚೆನ್ನಾಗಿ ತಿಳಿದಿರುತ್ತಾನೆ. ಕೀರ್ತನೆ 91 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪರಾತ್ಮರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಭಾಷೆ ಬಹು ಅಂದವಾಗಿದೆ. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು ಎಂದು ಹೇಳುವೆನು ಎಂಬುದಾಗಿ ನೋಡುವಾಗ, ಪ್ರಿಯರೇ, ಈ ವಚನಗಳಲ್ಲಿ ಹೇಳಲ್ಪಟ್ಟಾತನು 1ನೇ ಕೀರ್ತನೆಯಲ್ಲಿ ಹೇಳಲ್ಪಟ್ಟಾತನೇ ಆಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಪರಿಪೂರ್ಣನಾದ, ಪರಿಶುದ್ಧನಾದ, ಪಾಪರಹಿತನಾದವನು. ಆತನು ಪರಾತ್ಮರನ ಉನ್ನತ ಸ್ಥಾನದಲ್ಲಿ ಯಾವಾಗಲೂ ವಾಸಿಸುವವನು. ಕೀರ್ತನೆ 91 3ರಿಂದ 5ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹೊದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ഇരുಳಲ್ಲಿ ಭಯಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸಭೆಯ ಒಬ್ಬ ಯೌವನಸ್ಥನು ಸೇನೆಗೆ ಸೇರಿಕೊಳ್ಳುವಾಗ ಈ ವಚನವನ್ನು ತನ್ನದಾಗಿ ಹಿಡಿಕೊಂಡನು. ಅದು ಯುದ್ಧಗಳ ಕಾಲದಲ್ಲಿ ತನ್ನನ್ನು ಸುರಕ್ಷಿತವಾಗಿಡುವುದೆಂದು ನಂಬಿದ್ದನು. ಮುಂದಕ್ಕೆ ನೋಡೋಣ. ಕೀರ್ತನೆ 91 6ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ: ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇನ್ನೊಬ್ಬನು ತನ್ನ ಜಲಸೇನಾ ಸೇವೆಯ ಅವಧಿಯಲ್ಲಿ ಈ ವಚನವನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು. ಅವನು ಒಳ್ಳೆಯ ಯೌವನಸ್ಥನಾಗಿದ್ದನು, ಕಮಾಂಡರ್ನಾಗಿ ನಿವೃತ್ತನಾದನು. ಅವನು ಈ ವಚನವನ್ನು ತನ್ನದನ್ನಾಗಿ ಮಾಡಿಕೊಂಡಿದ್ದನು. ಕೀರ್ತನೆ 91 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ
ಸಾಕ್ಷಿಯಾಗಿರುವೆಯಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಜನರು ಈ ವಚನಗಳನ್ನು ತಮ್ಮದಾಗಿಸಿಕೊಳ್ಳಬಹುದಾದದ್ದು. ಅವರಲ್ಲನೇಕರ ಜೀವಿತಗಳಲ್ಲಿ ದೇವರು ಇದನ್ನು ನಿಜ ಮಾಡಿದ್ದಾನೆ. ಈ ವಚನಗಳು ನಮ್ಮ ಕರ್ತನನ್ನು ಚಿತ್ರಿಸುತ್ತವೆ. ಪ್ರೀತಿಯುಳ್ಳ ದೇವಜನರೇ, ನಾವು ಆಗಾಗ ಸೋಲುವ, ತಪ್ಪು ಮಾಡುವ ಮಣ್ಣಿನ ಮಕ್ಕಳಾಗಿದ್ದೇವೆ. ನಮಗೆ ಶಿಸ್ತು ಅಗತ್ಯವಿದೆ. ನಂಬಿಕೆಯ ಪರೀಕ್ಷೆಯನ್ನು ನಾವು ಗೆಲ್ಲಬೇಕಾಗಿದೆ. ಆದರೆ ಎಲ್ಲದರಲ್ಲಿ ವಿಶ್ವಾಸಿಯು ಪೂರ್ಣ ಸಮಾಧಾನದಲ್ಲಿರಬಲ್ಲನು. ಎಲ್ಲವೂ ಸರಿಯಾಗುತ್ತದೆಂದು ತಿಳಿದು ಆತನು ನನ್ನನ್ನು ಹೊಡೆದರು ಮತ್ತು ನಾನು ನಂಬುತ್ತೇನೆ ಎಂಬುದು ದೇವರ ಮೇಲಣ ನಿಜವಾದ ನಂಬಿಕೆ, ಭರವಸೆಗಳ ಅತ್ಯುನ್ನತ ಮಟ್ಟವಾಗಿದೆ. ಪ್ರಿಯರೇ, ಇದು ನಿಜವಾಗಿಯೂ ಅದ್ಭುತವಾದ ಮಾತಾಗಿದೆಯಲ್ಲವೇ? ಕೀರ್ತನೆ 91, 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ ನನ್ನ ಶರಣನು, ಪರಾತ್ಮರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ. ಯಾವ ಕೇಡೂ ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಕ್ರಿಸ್ತನ ಚಿತ್ರಣವಾಗಿದೆ. ಕೀರ್ತನೆ 91, 11 ಮತ್ತು 12ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೈತಾನನು ಈ ವಚನವನ್ನೇ ಹೇಳಿದ್ದನು ಮತ್ತು ಇದು ಕರ್ತನಾದ ಯೇಸುವಿಗೆ ಅನ್ವಯಿಸಿದೆಯೆಂದು ಅವನಿಗೆ ತಿಳಿದಿತ್ತು. ಈಗಿನ ವೇದ ಪಂಡಿತರಿಗೂ ತಿಳಿಯದ ಸಂಗತಿಗಳು ಅವನಿಗೆ ತಿಳಿದಿತ್ತು. ಯೇಸುವನ್ನು ಶೋಧಿಸಿದಾಗ ಅವನು ಹೇಳಿದ್ದು, ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಎಂದು ಬರೆದದೆಯಲ್ಲ ಎಂಬುದಾಗಿ. ಪ್ರಿಯರೇ, ಇದು ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನದಲ್ಲಿದೆ. ಸೈತಾನನು ತನ್ನ ಉದ್ದೇಶಕ್ಕಾಗಿ ದೇವರ ವಾಕ್ಯವನ್ನು ಉಪಯೋಗಿಸುತ್ತಾನೆ. ಅವನು ಸರಿಯಾಗಿ ಹೇಳಲಾರ, ತಪ್ಪಾಗಿ ಹೇಳುತ್ತಾನೆ. ಈ ವಚನವನ್ನು ಹೇಳುವಾಗಲೂ ಕೂಡ ಅವನು ನೀನು ಹೋಗುವಲ್ಲೆಲ್ಲ ಎಂಬ ಶಬ್ದಗಳನ್ನು ಬಿಟ್ಟನು. ಕರ್ತನಾದ ಯೇಸು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು ಬಂದವನು. ಅಂದರೆ ಆತನ ಹಾದಿಯಲ್ಲಿ ನಡೆಯಲಿಕ್ಕಾಗಿ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡುತ್ತಿದ್ದರೆ ಯೇಸು ತನ್ನ ತಂದೆಯ ಚಿತ್ತವನ್ನು ಮೀರಿದ ಹಾಗಾಗುತ್ತಿತ್ತು. ಇಲ್ಲವೇ ಸೈತಾನನಿಂದ ಲೋಕದ ರಾಜ್ಯಗಳನ್ನೆಲ್ಲ ತೆಗೆದುಕೊಳ್ಳುತ್ತಿದ್ದರೆ ಅಥವಾ ದೇವಾಲಯದ ಗೋಪುರದಿಂದ ಕೆಳಕ್ಕೆ ಹಾರುತ್ತಿದ್ದರೆ, ಇದರಲ್ಲಿ ಯಾವುದನ್ನು ಮಾಡಿದರೂ ದೇವರ ಚಿತ್ತವನ್ನು ಮೀರಿದಂತಾಗುತ್ತಿತ್ತು. ಪ್ರಿಯರೇ, ಕೊಡಲ್ಪಟ್ಟ ವಾಗ್ದಾನವೇನೆಂದರೆ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಎಂಬುದಾಗಿ. ಕೀರ್ತನೆ 91, 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪರಿಪೂರ್ಣ ಮನುಷ್ಯನು ಮರಣದ ಬಾಯಿಯಲ್ಲಿ ಸಿಕ್ಕಿಕೊಂಡನು. ಅವನು ಈ ಲೋಕದ ಅತ್ಯಂತ ಕೆಳಗಿನ ಭಾಗಕ್ಕೆ ಹೋದನು. ಅದು ಮರಣ ಹಾಗೂ ಸಮಾಧಿಯಾಗಿದೆ. ದೇವರು 3ನೇ ದಿನದಲ್ಲಿ ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಮಹಿಮೆಯನ್ನು ಕೊಟ್ಟಾಗ ಬಿಡುಗಡೆ ದೊರಕಿತು. ದೇವರು ಹೇಳಿದನು, ನಾನು ಅವನನ್ನು ಉನ್ನತ ಸ್ಥಾನಕ್ಕೇರಿಸುವೆನು. ಈ ಕೀರ್ತನೆಯಲ್ಲಿ ಕ್ರಿಸ್ತನ ಅದ್ಭುತವಾದ ಚಿತ್ರಣವಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 92ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಸಬ್ಬತ್ ದಿನಕ್ಕಾಗಿ ಸ್ತೋತ್ರದ ಗೀತೆ ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆ ಸಬ್ಬತ್ ದಿನಕ್ಕಾಗಿ ಸ್ತೋತ್ರದ ಗೀತೆ ಎಂದಿದೆ. ಸ್ವಾಭಾವಿಕವಾಗಿ ಇದು ಮೆಸ್ಸಿಯನ ಕೀರ್ತನೆಯಾಗಿದೆ. ಅದು ಸ್ತೋತ್ರ, ಆರಾಧನೆ ಮತ್ತು ಘನಪಡಿಸುವಿಕೆಗಳ ಕುರಿತು ಹೇಳುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಸಬ್ಬತ್ ಎಂದರೆ ಇದೇ ತಾನೆ. ಆದರೆ ಈ ಕೀರ್ತನೆಯಲ್ಲಿನ ಆರಾಧನೆಯು ಈ ಲೋಕದ ಪವಿತ್ರ ಸ್ಥಳದೊಂದಿಗೆ ಜೋಡಿಸಲ್ಪಟ್ಟಿದೆ. ಮುಂದಕ್ಕೆ ಯೆರೂಸಲೇಮಿನಲ್ಲಿ ಸ್ಥಾಪಿತವಾಗುವ ದೇವಾಲಯದ ಮುನ್ನೋಟವಿದೆ. ಅಲ್ಲಿ ದೇವರು ವಿಮೋಚಿಸಿದವರು ಆರಾಧಿಸುತ್ತಾರೆ. ಈಗಿನ ವಿಶ್ವಾಸಿಗಳ ಆರಾಧನೆ ಸ್ವಲ್ಪ ಬೇರೆಯದಾಗಿದೆ. ಸಮಾರ್ಯದ ಹೆಂಗಸಿಗೆ ಯೇಸು ಹೇಳಿದ್ದು, ಅಮ್ಮ, ನಾನು ಹೇಳುವ ಮಾತನ್ನು ನಂಬು.
ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಗಳು ಈಗ ದೇವರಿಗೆ ರಾಜವಂಶಸ್ಥರಾದ ಯಾಜಕರಾಗಿ ಮಾಡಲ್ಪಟ್ಟಿದ್ದಾರೆ. ಲೋಕದ ಪವಿತ್ರ ಸ್ಥಾನದಲ್ಲಿಲ್ಲ, ಆತನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಲಿಕ್ಕಾಗಿ. ಕೀರ್ತನೆ 92 1ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೇ, ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಈ ದಿನದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡಬೇಕೆಂದಿದ್ದೀಯಾ? ಹಾಗಾದರೆ ನೀನಿರುವ ಸ್ಥಳದಲ್ಲೇ ಕರ್ತನಿಗೆ ಸ್ತೋತ್ರ ಹೇಳು, ಆತನ ನಾಮವನ್ನು ಘನಪಡಿಸು. ಕೀರ್ತನೆ 92 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ವೀಣಾ ಸ್ವರಮಂಡಲಗಳಿಂದಲೂ ಕಿನ್ನರಿಯ ಘನಸ್ವರದಿಂದಲೂ ಹೊತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನ ಪ್ರೀತಿ ಸತ್ಯತೆಗಳಿಗಾಗಿ ಆತನನ್ನು ಮುಂಜಾನೆಯೂ ರಾತ್ರಿಯೂ ಸ್ತುತಿಸಬಹುದು. ನಾನು ಯಾವಾಗಲೂ ಮುಂಜಾನೆ ಆತನನ್ನು ಸ್ತುತಿಸುತ್ತೇನೆ. ಪ್ರತಿದಿನ ಮುಂಜಾನೆ ಹೊಸ ದಿನಕ್ಕಾಗಿ, ಆತನ ಪ್ರೀತಿಗಾಗಿ ಸ್ತುತಿಸುತ್ತೇನೆ. ರಾತ್ರಿ ಮಲಗುವ ಮೊದಲು ಆತನು ದಿನವಿಡೀ ನಿನ್ನನ್ನು ಕಾಪಾಡಿದ ನಂಬಿಗಸ್ತಿಕೆಗಾಗಿ ಆತನನ್ನು ನೀನು ಸ್ತುತಿಸಬಹುದು. ನನ್ನನ್ನು ದಿನವಿಡೀ ಕಾಯುವುದು ಸುಲಭದ ಕೆಲಸವಲ್ಲ, ಆದರೆ ಅದನ್ನು ಮಾಡುವ ದೇವರು ಇರುವುದಕ್ಕಾಗಿ ಆತನಿಗೆ ಸ್ತೋತ್ರ. ಕೀರ್ತನೆ 92 6ನೇ ವಚನ ಹೀಗೆ ಹೇಳುತ್ತದೆ: ಪಶುಪ್ರಾಯನು ಅರಿಯನು, ಹುಚ್ಚನು ತಿಳಿಯನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೂರ್ಖನು ಇದನ್ನು ತಿಳಿಯನು, ಹುಚ್ಚನಿಗೆ ಇದು ಅರ್ಥವಾಗದು. ಅವರಿಗೆ ದೇವರ ಪ್ರೀತಿ ಹಾಗೂ ನಂಬಿಗಸ್ತಿಕೆಗಳು ಅರ್ಥವಾಗಲಾರವು. ಇದು 1000 ವರ್ಷದ ಆಳಿಕೆಯ ಕೀರ್ತನೆಯಾಗಿದ್ದು, ಸಬ್ಬತ್ ದಿನದಂದು ಆರಾಧಿಸುವ ಭವಿಷ್ಯದ ದಿನವನ್ನು ಎದುರು ನೋಡುತ್ತಿದೆ. ನಾನು ಸಬ್ಬತ್ ದಿನದಂದು ಆರಾಧಿಸುವುದಿಲ್ಲ, ನಾನು ವಾರದ ಮೊದಲನೇ ದಿನ ಆರಾಧಿಸುತ್ತೇನೆ. ಯಾಕಂದರೆ ಕರ್ತನಾದ ಯೇಸು ಸಬ್ಬತ್ ದಿನದಂದು ಸತ್ತವನಾಗಿದ್ದನು, ಆದರೆ ವಾರದ ಮೊದಲನೇ ದಿನ ಜೀವಂತನಾಗಿ ಎದ್ದು ಬಂದನು. ಕೀರ್ತನೆ 92 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನೇ, ನೀನಾದರೋ ಸದಾ ಉನ್ನತ ಸ್ಥಾನದಲ್ಲಿರುತ್ತೀ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮಹೋನ್ನತನು ಎಂಬುದು 1000 ವರ್ಷದ ಆಳಿಕೆಯ ದೇವರ ಹೆಸರಾಗಿದೆ. ಇದರ ಕೆಲವು ವಚನಗಳು ಭೂತಕಾಲದ ಗತಸ್ಮರಣೆ ಮಾಡುತ್ತಿರುತ್ತಿವೆ. ಮಾನವನು ಪಶುವಿನಂತಿದ್ದು ನೇರವಾಗಿ ಜೀವಿಸುತ್ತಿಲ್ಲ, ದೇವರ ಕಡೆಗೆ ಹೋಗುವುದಿಲ್ಲ. ಅವನು ನಿಜವಾಗಿ ಕೆಳಕ್ಕೆ ನೋಡುತ್ತಾ ಪಾಪದ ಕೆಸರಿನಲ್ಲಿ ಹುಡುಕುತ್ತಿರುತ್ತಾನೆ. ಅವನು ಮೂರ್ಖನು, ಒಳ್ಳೆಯ ಮನಸ್ಥಿತಿಯವನಲ್ಲ. ಅವನಿಗೆ ತಿಳುವಳಿಕೆ ಇಲ್ಲ, ಯಾಕಂದರೆ ಅವನ ಮನಸ್ಸು ಕತ್ತಲಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಪಶುಪ್ರಾಯನು ದೇವರನ್ನು ಅಲ್ಲಗಳೆದು ಪಶುವಿನಂತೆ ಜೀವಿಸುತ್ತಾನೆ. ಹಂದಿಯ ಹಾಗೆ ದೇವರು ಇಲ್ಲವೆಂಬ ರೀತಿ ಅನೇಕರು ಜೀವಿಸುತ್ತಾರೆ. ಅವರು ತಿಂದುಂಡು ಮಲಗಿ ಆಟವಾಡಿ ದುಡಿಯುತ್ತಿರುತ್ತಾರೆ. ಅವರಿಗೆ ಜೀವನವೆಂದರೆ ಇಷ್ಟೇ ಆಗಿದೆ. ಕೀರ್ತನೆ 92 12ನೇ ವಚನ ಹೀಗೆ ಹೇಳುತ್ತದೆ: ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಖರ್ಜೂರದ ಮರವು ಜಯದ ಸಂಕೇತವಾಗಿದೆ. ದೇವದಾರು ವೃಕ್ಷವು ಶಕ್ತಿ ಗಾಂಭೀರ್ಯಗಳ ಸಂಕೇತವಾಗಿದೆ. ದೇವರೊಂದಿಗೆ ಅನ್ಯೋನ್ಯವಾಗಿ ಜೀವಿಸುವವರ ಚಿತ್ರಣ ಇದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು 93ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಕೇವಲ ಸ್ತುತಿಯಿಂದ ಕೂಡಿದ 1000 ವರ್ಷದ ಆಳಿಕೆಯ ಗೀತೆ ಎಂಬುದಾಗಿದೆ. ಪ್ರಿಯರೇ,
ಇದು ಕೇವಲ 5 ವಚನಗಳ ಚಿಕ್ಕ ಕೀರ್ತನೆಯಾಗಿದೆ. 92 ಮತ್ತು 94ನೇ ಕೀರ್ತನೆಗಳ ನಡುವೆ ಇದು ಹುದುಗಿದ್ದು ಕೇವಲ ಸ್ತುತಿಯ ಕೀರ್ತನೆಯಾಗಿದೆ. ಇದಕ್ಕೆ ಕಾರಣ ರಾಜನು ಆಳುತ್ತಿದ್ದಾನೆ. ಇದು 1000 ವರ್ಷದ ಆಳಿಕೆಗೆ ಸಂಬಂಧಿಸಿದ್ದು ಭೂಮಿಯನ್ನು ಮಹಿಮೆಯಿಂದ ಆಳಲು ಬಂದ ಕರ್ತನ ಕುರಿತಾಗಿ ತಿಳಿಸುತ್ತದೆ. ಕೀರ್ತನೆ 93 1ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ, ಶೌರ್ಯವನ್ನು ನಡುಕಟ್ಟಾಗಿ ಬಿಗಿದಿದ್ದಾನೆ, ಭೂಲೋಕವು ಸ್ಥಿರವಾಗಿರುವುದು, ಕದಲುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋವನು ಆಳುತ್ತಿದ್ದಾನೆ ಎಂಬುದಾಗಿ ನೋಡುವಾಗ ಇದು ಕರ್ತನಾದ ಯೇಸುವೆ. ಆತನು ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ. ಆತನು ಭೂಲೋಕವನ್ನು ಆಳುವುದಕ್ಕೆ ಬರುವಾಗ ಈ ಕೀರ್ತನೆಗೆ ನಿಜವಾದ ಅರ್ಥ ಬರುತ್ತದೆ. ಎಲ್ಲ ವಿರೋಧತ್ವದ ದಂಗೆಗಳು ಮುರಿಯಲ್ಪಡುವವು. ದೇವರನ್ನು ವಿರೋಧಿಸಿದವರೆಲ್ಲರೂ ತೆಗೆದುಹಾಕಲ್ಪಡುವರು. ಕೀರ್ತನೆ 93 3ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನದಿಗಳು ಮೊರೆದವು, ನದಿಗಳು ಬೋರಿಟ್ಟವು, ನದಿಗಳು ಘೋಷಿಸುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾಪದ ತೆರೆಗಳು ದಾಟಿ ಹೋದವು, ಸೈತಾನನ ತಲೆ ಜಜ್ಜಲ್ಪಡುತ್ತದೆ. ಕೀರ್ತನೆ 93 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಜಲರಾಶಿಗಳ ಘೋಷಕ್ಕಿಂತಲೂ ಮಹಾತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಾಂಭೀರ್ಯವುಳ್ಳದ್ದು. ಯೆಹೋವನೇ, ನಿನ್ನ ಆಜ್ಞೆಗಳು ಬಹು ಖಂಡಿತವಾಗಿವೆ. ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಎಂಥ ಹರ್ಷಮಯ ಸನ್ನಿವೇಶವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು 94ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದುಷ್ಟರಿಗೆದುರಾಗಿ ಪ್ರವೇಶಿಸಬೇಕೆಂದು ದೇವರಿಗೆ ಕರೆ ಎಂಬುದಾಗಿದೆ. ಪ್ರಿಯರೇ, 94ರಿಂದ 100ರವರೆಗಿನ ಕೀರ್ತನೆಗಳ ಸರಣಿ ಒಂದು ಕ್ರಮಾನುಗತ ಕಥೆಯನ್ನು ತಿಳಿಸುತ್ತದೆ. ಈ 7 ಕೀರ್ತನೆಗಳು ರಾಜ್ಯಾಧಿಕಾರದ ಕೀರ್ತನೆಗಳಾಗಿದ್ದು ಮೆಸ್ಸಿಯನ ಆಳಿಕೆಯ ಉತ್ಸವವನ್ನು ಆಚರಿಸುತ್ತವೆ. ಮಹಾಸಂಕಟ ಕಾಲವು ಆ ಕಾಲದಲ್ಲಿ ಮಾನವರ ಮೇಲೆ ಬರಲಿರುವ ಸಂಕಟಗಳೆಲ್ಲವೂ ತೀರಿದ ಬಳಿಕದ ಕಾಲಾವಧಿಯಲ್ಲಿ ಹಾಗೂ ಆತನ ಆಳಿಕೆಯ ಪ್ರಕಟಣೆಗಳು ಇದಾಗಿವೆ. 94ನೇ ಕೀರ್ತನೆಯು ದುಷ್ಟರೆದುರಿಗಾಗಿ ದೇವರು ನೀತಿಯೊಂದಿಗೆ ಪ್ರವೇಶಿಸಬೇಕೆಂಬ ಬೇಡಿಕೆಯಾಗಿದೆ. ರಾಜ್ಯ ಸ್ಥಾಪನೆಗಿಂತ ಮೊದಲು ಜನಶೇಷವು ಮಾಡಿಕೊಂಡ ಕೂಗು ಇದಾಗಿದೆ. ಕೀರ್ತನೆ 94 1ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ಮುಯ್ತೀರಿಸುವ ದೇವರೇ, ಪ್ರಕಾಶಿಸು ಎಂಬುದಾಗಿ. ಪ್ರಿಯರೇ, ಅನೇಕರು ಹೇಳುತ್ತಾರೆ, ಅಯ್ಯೋ, ದೇವರು ಬರುತ್ತಿದ್ದರೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಆತನು ಬರಲಿದ್ದಾನೆ. ಆದರೆ ಆತನು ತನ್ನ ಸಮಯಕ್ಕೆ ಸರಿಯಾಗಿ ಬರುತ್ತಾನೆ, ನಿನ್ನ ಸಮಯಕ್ಕೆ ಸರಿಯಾಗಿ ಅಲ್ಲ. ಆತನು ಬಂದಾಗ ನಮ್ಮನ್ನು ಹಿಂಸೆಪಡಿಸಿದ ಎಲ್ಲವನ್ನೂ ಸರಿಪಡಿಸುತ್ತಾನೆ. ಕೀರ್ತನೆ 94 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪಶುಪ್ರಾಯರಾದ ಪ್ರಜೆಗಳಿರ, ಲಕ್ಷಿಸಿರಿ. ಹುಚ್ಚರೇ, ನಿಮಗೆ ಬುದ್ಧಿ ಬರುವುದು ಯಾವಾಗ? ಕಿವಿ ಮಾಡಿದವನು ಕೇಳನೋ, ಕಣ್ಣು ಕೊಟ್ಟವನು ನೋಡನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇನ್ನೊಂದಾವರ್ತಿ ಬುದ್ಧಿಹೀನರಿಗೂ ಮೂರ್ಖರಿಗೂ ಮಾತನಾಡುತ್ತಿದ್ದಾನೆ. ದೇವರು ಆತ್ಮನಾಗಿದ್ದಾನೆ. ಆತನಿಗೆ ನಮ್ಮಂತೆ ಭೌತಿಕ ಕಿವಿಗಳಿಲ್ಲ, ಆದರೆ ಆತನು ಕೇಳುತ್ತಾನೆ. ನಮ್ಮಂತೆ ಕಣ್ಣುಗಳಿಲ್ಲ, ಆದರೆ ಆತನು ನೋಡುತ್ತಾನೆ. ಈ ಭೂಮಿಯಲ್ಲಿರುವ ಪಾಪಿಯು ತಾನು ತನ್ನ ಪಾಪಕ್ಕೆ ಶಿಕ್ಷೆಯಾಗದೆ ತಪ್ಪಿಸಿಕೊಳ್ಳಬಹುದೆಂದು ನೆನೆಸುತ್ತಾನೆ. ಆದರೆ ದೇವರು ನೋಡುತ್ತಾನೆ, ಕೇಳುತ್ತಾನೆ ಮತ್ತು ಪ್ರತಿ ಮಾನವನು ಮಾಡಿದ್ದನ್ನೆಲ್ಲ ದಾಖಲೆ ಮಾಡಿಡುತ್ತಾನೆ. ಕೀರ್ತನೆ 94 18ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಾರನು ಹೇಳುತ್ತಾನೆ, ನಾನು ಕಾಲು ಜಾರಿ ಬೀಳುತ್ತಿದ್ದೆನು, ಆದರೆ ದೇವರು ನನ್ನನ್ನು ಹಿಡಿದು ಎತ್ತಿದನು ಎಂಬುದಾಗಿ. ಮುಂದಕ್ಕೆ ನೋಡೋಣ. ಕೀರ್ತನೆ 94 23ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರ ಕೆಟ್ಟತನವನ್ನು ಅವರಿಗೇ ತಿರುಗಿಸುವೆನು, ಅವರ ದುಷ್ಟತನದಿಂದಲೇ ಅವರನ್ನು ನಿರ್ಮೂಲ ಮಾಡುವೆನು. ನಮ್ಮ ಯೆಹೋವ ದೇವರು ಅವರನ್ನು ಸಂಹರಿಸಿ ಬಿಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಬಿನ್ನಹವನ್ನು ಕೇಳಿದ್ದಾನೆ ಮತ್ತು ದುಷ್ಟರನ್ನು ದಂಡಿಸುತ್ತಾನೆಂಬ ದೃಢವಿಶ್ವಾಸದೊಂದಿಗೆ ಈ ಕೀರ್ತನೆ ಅಂತ್ಯವಾಗುತ್ತದೆ. ಮುಂದಕ್ಕೆ ಕೀರ್ತನೆ 95ರಿಂದ
99ರವರೆಗೆ ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಸಂತೋಷದ ಗೀತೆಗಳು ಎಂಬುದಾಗಿದೆ. ಪ್ರಿಯರೇ, 95ನೇ ಕೀರ್ತನೆಯು ಹರ್ಷ ಸ್ತೋತ್ರಗಳ ಕೀರ್ತನೆಯಾಗಿದೆ. ಕೀರ್ತನೆ 95 ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬನ್ನಿರಿ, ಯೆಹೋವನಿಗೆ ಉತ್ಸಾಹಧ್ವನಿಗೈಯುವ, ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಆತನನ್ನು ಸೃಷ್ಟಿಕರ್ತನೆಂದು ಆರಾಧಿಸಲಾಗಿದೆ. ಕೀರ್ತನೆ 95 4ರಿಂದ 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ. ಹೊಣನೆಲವು ಆತನ ಕೈಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 96ನೇ ಕೀರ್ತನೆಯು ಇನ್ನೊಂದು ಸ್ತೋತ್ರದ ಕೀರ್ತನೆಯಾಗಿದೆ. ಇದು ಕರ್ತನಾದ ಯೆಹೋವನು, ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಇಡೀ ಲೋಕವನ್ನಾಳುವಾಗದ್ದು. ಕೀರ್ತನೆ 96 1ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಹೊಸ ಕೀರ್ತನೆ ಎಂದರೆ ವಿಮೋಚನೆಯ ಗೀತೆ ಎಂದು ನಾವು ನೋಡಿದ್ದೇವೆ. ನಾವು ಅದನ್ನು ಹಾಡಲಿದ್ದೇವೆಂದು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಿದೆ. ಕೀರ್ತನೆ 96 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನು. ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ, ಯೆಹೋವನಾದರೋ ಗಗನಮಂಡಲವನ್ನು ನಿರ್ಮಿಸಿದವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಮಗೆ ಬೇಕಾದ ಧಾರ್ಮಿಕ ಆಚರಣೆಗಳನ್ನು ಮಾಡುವವರೆಲ್ಲ ತಾವು ಬಹುಬುದ್ಧಿವಂತರೆಂದು ನೆನೆಸಿಕೊಳ್ಳುತ್ತಾರೆ. ಆದರೆ ಎಲ್ಲ ನಾಸ್ತಿಕತೆ, ದೇವತೆಗಳ ಪೂಜೆ, ಬಹುದೇವರ ಆರಾಧನೆ ಮತ್ತು ಎಲ್ಲ ವಿಧವಾದ ದೈವ ಭಕ್ತಿಗಳು ತೆಗೆದುಹಾಕಲ್ಪಡೋ ದಿನವೂ ಬರುತ್ತದೆ. ಕೀರ್ತನೆ 96 7ನೇ ವಚನ ಹೀಗೆ ಹೇಳುತ್ತದೆ: ಜನಾಂಗಗಳೇ, ಬಲಪ್ರಭಾವಗಳು ಯೆಹೋವನವೇ, ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಪ್ರವಾದನೆಗಳನ್ನು ನೆರವೇರಿಸಿ ದೇವರಲ್ಲದವುಗಳ ಆರಾಧನೆಯನ್ನು ಕೊನೆಗೊಳಿಸಿ ಸೈತಾನನನ್ನು ತೆಗೆದುಹಾಕುವನು. ಆಗ ಸಮಸ್ತ ಸೃಷ್ಟಿಯು ಸಂತೋಷಿಸುವುದು. ಪ್ರೀತಿಯುಳ್ಳ ದೇವಜನರೇ, 97ನೇ ಕೀರ್ತನೆಯು 96ರ ಹಾಗೆಯೇ ಇದೆ. ಯಾಕಂದರೆ ಅದು ಕೊಡುವ ಸಂದೇಶ ಲೋಕಕ್ಕೆಲ್ಲ ಸಂತಸ, ಕರ್ತನು ಬಂದಿದ್ದಾನೆ ಎಂಬುದೇ ಆಗಿರುತ್ತದೆ. ಕೀರ್ತನೆ 97 1ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕವು ಸಂತೋಷಿಸಲಿ, ಸಮುದ್ರದ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ ಎಂಬುದಾಗಿ. ಪ್ರಿಯರೇ, ಇದು ಕ್ರಿಸ್ತನ ಪ್ರಥಮ ಆಗಮನದ ಗೀತವಲ್ಲ, ಆದರೆ ಆತನು ಭೂಮಿಗೆ 2ನೇ ಬಾರಿಗೆ ಬರುವುದರ ಕುರಿತಾದದ್ದು. ಕೊನೆಯದಾಗಿ ಕೀರ್ತನೆ 97 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ವಿಗ್ರಹಗಳಲ್ಲಿ ಹಿಗ್ಗುವ ಮೂರ್ತಿ ಪೂಜಕರೆಲ್ಲ ತಲೆಬೊಗ್ಗಿಸಲಿ, ದೇವರುಗಳಿರ, ನೀವೆಲ್ಲರೂ ಆತನಿಗೆ ಅಡ್ಡಬೀಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರುಗಳಿರ ಅಂದರೆ ದೂತರುಗಳಿರ ಎಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದೊಂದಿಗೆ ಹೋಲಿಸಿ ನೋಡಿರಿ. ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡಬೀಳಲಿ ಎಂದು ಹೇಳುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾವಾಗಲೂ ಆತನಿಗೆ ಭಯಭಕ್ತಿಯುಳ್ಳವರಾಗಿ ಆತನನ್ನೇ ಆರಾಧಿಸುತ್ತಾ, ಆತನನ್ನೇ ಘನಪಡಿಸುತ್ತಾ, ಆತನ ಬರೋಣವನ್ನು ಎದುರು ನೋಡುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 90ನೇ ಕೀರ್ತನೆ ಮರಣದ ಬಗ್ಗೆ ಹೇಳಿದರೆ 91ನೇ ಕೀರ್ತನೆ ಜೀವದ ಕುರಿತು ಹೇಳುತ್ತದೆ. ಇದು ಎಷ್ಟು ಅದ್ಭುತವಾಗಿದೆ ಅಲ್ಲವೇ? ಯೇಸು ಕ್ರಿಸ್ತನ ಚಿತ್ರಣವನ್ನು ನೀಡುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಕೇವಲ ಸ್ತುತಿಯಿಂದ ಕೂಡಿದ 1000 ವರ್ಷದ ಆಳ್ವಿಕೆಯನ್ನು ನಾವು ಎದುರು ನೋಡುವ ಹಾಗಿರಬೇಕು. ಆದ್ದರಿಂದ ಪರಾತ್ಮರನ ಮೊರೆಹೊಕ್ಕವರಾಗಿ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನೀನು ಮಾತನಾಡಿದ್ದಿ, ನಿನಗೆ ಸ್ತೋತ್ರವಾಗಲಿ. ನಾವು ನಿನ್ನಲ್ಲಿ ಇದ್ದುಕೊಂಡು
ಫಲಭರಿತವಾದ ಜೀವಿತವನ್ನು ದಿನಾಲೂ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳನ್ನು ತೆಗೆದುಹಾಕು. ನಮ್ಮ ವೀಕ್ಷಕ ಬಾಂಧವರನ್ನು ಹೆಸರಾಗಿ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರ ಚಿಂತಾಭಾರಗಳು ನೀನು ಬಲ್ಲಿ, ಅವರ ದುಃಖ ಕಣ್ಣೀರುಗಳು ನಿನಗೆ ತಿಳಿದದೆ. ದೇವರೇ, ಕರುಣಿಸು, ಸಹಾಯ ಮಾಡು ಸ್ವಾಮಿ. ಪರಿಪೂರ್ಣವಾದ ಬಿಡುಗಡೆಯೊಂದಿಗೆ ನಿನ್ನ ಸಂತೋಷದಲ್ಲಿ ಅವರು ತಮ್ಮ ಜೀವಿತದಲ್ಲಿ ನಿನ್ನನ್ನೇ ಘನಪಡಿಸುತ್ತಾ ಜೀವಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಅದ್ಭುತವಾದ ಸತ್ಯವನ್ನು ತಿಳಿದುಕೊಂಡಿರಲ್ಲವೇ? ದೇವರನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. ಈ ಸೇವೆಯ ಅಭಿವೃದ್ಧಿಗಾಗಿ ಮಿಸ್ ಕಾಲ್ ನೀಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.